ಕಲಬುರಗಿ ಏರ್ಪೋರ್ಟ್ನಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿರುದ್ಧ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಕಿಡಿಕಾರಿದ್ದಾರೆ. ಬಿಜೆಪಿಯವರು ತಮ್ಮ ತಪ್ಪು ತಿದ್ದಿಕೊಳ್ಳೋಕೆ ಈ ರೀತಿ ಮಾತನಾಡುತ್ತಿದ್ದಾರೆ. ಸಿಟಿ ರವಿ ಸದನದಲ್ಲಿ ಹೆಣ್ಣು ಮಗಳ ಕುರಿತು ಹಾಗೆ ಮಾತನಾಡೋದು ಸರಿನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಈಗ ಫೇಕ್ ಎನ್ಕೌಂಟರ್ ಅಂತಿರೋ ಜೋಶಿಗೆ ನಾಚಿಕೆ ಆಗಬೇಕು ಅಂತ ಕಿಡಿಕಾರಿದ್ದಾರೆ. ಸಿಟಿ ರವಿ ಭದ್ರತೆಗಾಗಿಯೇ ಪೊಲೀಸರು ಆ ರೀತಿ ಕ್ರಮ ಕೈಗೊಂಡಿದ್ದಾರೆ. ಸಿಟಿ ರವಿ ಮಾಜಿ ಮಂತ್ರಿ ಆಗಿದ್ದಕ್ಕೆ ಅವರಿಗೆ ಪೊಲೀಸರು ಭದ್ರತೆ ನೀಡಿದ್ದಾರೆ. ಜನ ರೊಚ್ಚಿಗೆದ್ದು ದಾಳಿ ಮಾಡ್ತಾರೆ ಅಂತ ರಕ್ಷಣೆ ಕೊಟ್ಟಿದ್ದಾರೆ ಅಂತ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಇವತ್ತು ಅವರು ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ. ಅವರೊಬ್ಬ ಲೆಜಿಸ್ಲೇಟರ್, ಯೂಸ್ ನೆಕ್ಸ್ಟ್ ಮಿನಿಸ್ಟರ್, ಅವ್ರಿಗೆ ಪ್ರೊಟೆಕ್ಷನ್ ಮಾಡ್ತಕ್ಕಂಥದ್ದು ಕೂಡ ಸರ್ಕಾರದ ಒಂದು ಜವಾಬ್ದಾರಿ ಅಂತ ಅವರಿಗೆ ಪ್ರೊಟೆಕ್ಟ್ ಮಾಡಿದ್ದಾರೆ. ಜನ ಅವ್ರ ಮೇಲೆ ರೊಚ್ಚಿಗೆದ್ದು ದಾಳಿ ಮಾಡೋಕ್ಕೆ ಹೋದಾಗ ಪೊಲೀಸರು ಅವ್ರನ್ನ ರಕ್ಷಣೆ ಮಾಡಿದ್ದಾರೆ. ಅವ್ರ ಮೇಲೆ ಇದು ಮಾಡೋಕ್ಕೆ ಹೋಗಿಲ್ಲ. ಆದರೆ ಅವ್ರು ಏನು ಮಾತಾಡಿದಾರಲ್ಲ ಅದು ಅಕ್ಷಮ ಅಪರಾಧ, ಅದು BJPಯ ಕಲ್ಚರು. ಹಾಗಾಗಿ ಅವರಿಗೆ ಯಾರ್ಯಾರು ಸಿಟಿ ರವಿಗೆ ಡಿಫೆಂಡ್ ಮಾಡ್ತಾರೆ ಅವ್ರಿಗೇನು ನಾಚಿಕೆ ಇಲ್ಲ ಅಂತ ಅರ್ಥ. ಅಂದರೆ ಈಗ ಪೊಲೀಸ್ ರಾಜ್ಯ ಅಂತೂ ನಮ್ಮ ಕಾಲದಲ್ಲಂತೂ ಆಗಿಲ್ಲ. ಅವರೇ BJPಯವರೇ ರೈತರ ಮೇಲೆ ಗೋಲಿಬಾರ್ ಮಾಡಿದ್ರು, ನಾವು ಯಾರ ಮೇಲೆ ಗೋಲಿಬಾರ್ ಮಾಡಿಲ್ಲ. ಈಗ ಬೊಮ್ಮೆಯವ್ರಿಗೆ ಕೇಳಬೇಕು ಏನಂತಂದರೆ ಸಿಟಿ ರವಿಯವರು ಯಾವ ಪದ ಬಳಕೆ ಮಾಡಿ. ಬೆಳಗಾವಿ ಸುವರ್ಣಸೌಧದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಿಟಿ ರವಿ ಆಕ್ಷೇಪಾರ್ಹ ಹೇಳಿಕೆ ಆರೋಪ ದೊಡ್ಡ ಕೋಲಾಹಲ ಸೃಷ್ಟಿ ಮಾಡಿತ್ತು. ಇದರಿಂದ ನೊಂದಿದ್ದ ಸಚಿವೆ ಮೌನಕ್ಕೆ ಶರಣಾಗಿ 3 ದಿನಗಳ ಬಳಿಕ ಪ್ರತ್ಯಕ್ಷರಾಗಿದ್ದಾರೆ. ಜಿಲ್ಲೆಯ ವಿವಿಧ ಭಾಗಗಳಿಂದ ತಮ್ಮ ನಿವಾಸಕ್ಕೆ ಬಂದಿದ್ದ ಜನ ಅಹವಾಲು ಸ್ವೀಕರಿಸಿದ್ದಾರೆ. ದಾವಣಗೆರೆಯಲ್ಲಿ ಎಸ್ಎಸ್ ಮಲ್ಲಿಕಾರ್ಜುನ ವಿರುದ್ಧ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಪತ್ರ ಬರೆದಿರುವುದನ್ನು ಖಂಡಿಸಿ ಕೈ ನಾಯಕರು ಕಿಡಿಕಾರಿದ್ದಾರೆ. ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಬಗ್ಗೆ ಮಾತನಾಡುವಾಗ ನಾಲಿಗೆ ಮೇಲೆ ಹಿಡಿತ ಇರಲಿ ಅಂತ ಗುಡುಗಿದ್ದಾರೆ. ಬೇರೆ ಬೇರೆ ಪಕ್ಷದಿಂದ ಅವರಿಗೆ 10 ಆಫರ್ಗಳು ಬಂದರೂ ಅವರು ಪಕ್ಷ ಬಿಟ್ಟು ಹೋಗಿಲ್ಲ ಅಂತ ಕಿಡಿಕಾರಿದ್ದಾರೆ. ಇಂತಹ ನಾಯಕನ ಬಗ್ಗೆ ಇಲ್ಲ ಸಲ್ಲದ ಹೇಳಿಕೆಗಳು ಸರಿಯಲ್ಲ ಅಂತ ಶಾಸಕ ಶಿವಗಂಗಾ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅವರೇನು ಹಾಳಾಗಬೇಕು, ಅವ್ರ ಭವಿಷ್ಯ ಹಾಳಾಗಬೇಕು, ಅವ್ರು ಕೆಟ್ಟೋಗ್ಬೇಕು ಅಂತ ನಮ್ಮದೇನು ಭಾವನೆ ಇಲ್ಲ. ಅವರು ನಮ್ಮ ಪಕ್ಷದಾಗ ಇದ್ದಿದ್ದಾರೆ. ಬೇಷರತ್ ಕ್ಷಮಾಪಣೆ ಕೇಳಬೇಕು ಮಲ್ಲಿಕಾರ್ಜುನ್ಗೆ ಅವ್ರು ಹೇಳಿರೋ ಮಾತಿಗೆ. ಎರಡನೇದಾಗಿ ಅವ್ರ ಕ್ಷೇತ್ರ ಅಡ್ಡಾಡಿ ಕೆಲಸ ಮಾಡಲಿ. ಬೆಂಗಳೂರು ಹೆಡ್ ಕ್ವಾರ್ಟರ್ಸ್ ಮಾಡ್ಕೊಂಡ್ರೆ ಅಲ್ಲ. ಭಾಳ ಜನ ಆಗಲೇ ಬೈತಿದ್ದಾರೆ ನಮ್ಮ ಹತ್ರ ಬಂದು. ನಟ ಸುದೀಪ್ ಅಭಿನಯದ ಮ್ಯಾಕ್ಸ್ ಚಿತ್ರದ ಪ್ರೀ ರಿಲೀಸ್ ಈವೆಂಟ್ ಹಿನ್ನೆಲೆ ಕೋಟೆನಾಡು ಚಿತ್ರದುರ್ಗಕ್ಕೆ ಸುದೀಪ್ ಆಗಮಿಸಿದ್ರು. ನಗರದ ಐಶ್ವರ್ಯ ನವೀನ್ ಹೋಟೆಲ್ನಲ್ಲಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ನೆಚ್ಚಿನ ನಟನನ್ನ ನೋಡೋದಕ್ಕೆ ಸಾವಿರಾರು ಅಭಿಮಾನಿಗಳು ಜಮಾಯಿಸಿದ್ರು. ಕಿಚ್ಚನ ಭಾವಚಿತ್ರದ ಫ್ಲಾಗ್ ಹಿಡ್ಕೊಂಡು ಬಾಸ್ ಬಾಸ್ ಕಿಚ್ಚ ಬಾಸ್ ಅಂತ ಘೋಷಣೆ ಕೂಗಿದ್ದಾರೆ. ಚಿತ್ರದುರ್ಗದ ಹಿರಿಯೂರು ತಾಲೂಕಿನ ಅಮ್ಮನಹಟ್ಟಿಯಲ್ಲಿ ಸರ್ಕಾರಿ ಪಶು ವೈದ್ಯೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ವೈದ್ಯೆ ರಾಜೇಶ್ವರಿ ಜಾನುವಾರು ಮಾಲೀಕನಿಗೆ ಹಣ ಕೊಡಲೇಬೇಕು ಅಂತ ಜಗಳ ಮಾಡಿದ್ದಾರೆ. ಲಂಚಕ್ಕೆ ಬೇಡಿಕೆ ಇಟ್ಟ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಗೌರ್ಮೆಂಟ್ ನಿಮ್ಮನ್ನ ಮನೆ ಬಾಗಿಲಿಗೆ ಬಂದು ಮೆಡಿಸಿನ್ ಕೊಡೋದಕ್ಕೆ ಸಂಬಳ ಕೊಡಲ್ಲ, ನಾನು ಯಾರಿಗೂ ಹೆದರಲ್ಲ ಅಂತ ವೈದ್ಯೆ ಉದ್ದಟತನ ಹೇಳಿಕೆ ಕೊಟ್ಟಿದ್ದು. ವಿಡಿಯೋ ಮಾಡ್ತೀಯಾ ಮಾಡು ಅಂತ ಆವಾಜ್ ಬೇರೆ ಹಾಕಿದ್ದಾರೆ. ಸರಿ ಸುಸ್ತಾದವ್ ಮತ್ತೆ ಏನ್ ಮಾಡ್ಬೇಕು? ಪೆಟ್ರೋಲ್ ಮಾತ್ರ ಕೊಡ್ತಾರೆ ಅಷ್ಟೇ, ಯಾರು ಕೊಡಲ್ಲ ಗೌರ್ಮೆಂಟ್. ಸುಮ್ಮನೆ ಯಾಕೆ ಹೇಳ್ತಾರ? ಸುಮ್ಮನೆ ₹300 ಕೊಡಲ್ಲ. ಹೋಗು, ನಾನು ಮಾಡ್ಕೊಂಬಂದು ಗೊತ್ತೈತೆ ಮಾಡೋಣ. ಮಾಡ್ತೀನಿ. ಅಯ್ಯೋ ಗೊತ್ತಾಯ್ತು. ನೀವೇ ಇಷ್ಟ.
ಮಂಡ್ಯದಲ್ಲಿ ನಡೆದ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ತೆರೆ ಬಿದ್ದಿದೆ. ಅತಿ ಹೆಚ್ಚು ಕನ್ನಡಿಗರು ಮಾತನಾಡು ನೆಲದಲ್ಲಿ 3 ದಿನಗಳ ಕಾಲ ನಡೆದ ನುಡಿ ಜಾತ್ರೆ ಸಂಪನ್ನಗೊಂಡಿದೆ. ಹಲವು ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ. ನುಡಿ ಜಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಆದಿಚುಂಚನಗಿರಿ ಮಠದ ನಿರ್ಮಲಾನಂದ ಶ್ರೀ, ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಶ್ರೀ, ಅವಧೂತ ವಿನಯ್ ಗುರೂಜಿ ಸೇರಿ ಹಲವು ಗಣ್ಯರು ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಸಂಸದ ಎಚ್.ಡಿ. ಕುಮಾರಸ್ವಾಮಿ ಮಾತು ಆರಂಭಿಸಿದರು. ಭಾಷಣದ ವೇಳೆ ಹಳೆ ದೋಸ್ತಿ ಚಲುವರಾಯಸ್ವಾಮಿ ಹೆಸರು ಕೂಡ ಪ್ರಸ್ತಾಪ ಮಾಡಿದ್ರು. ಈ ವೇಳೆ ಅಭಿಮಾನಿಗಳಿಂದ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಎಚ್.ಡಿ.ಕೆ ಚಲುವರಾಯಸ್ವಾಮಿ ಹೆಸರು ಹೇಳುತ್ತಿದ್ದಂತೆ ಕಾರ್ಯಕರ್ತರು, ಅಭಿಮಾನಿಗಳು ಶಿಳ್ಳೆ ಕೇಕೆ ಹಾಕಿದ್ರು. ಉತ್ತಮವಾದಂಥ ರೀತಿಯ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡತಕ್ಕಂಥದ್ರಲ್ಲಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಚಲುವರಾಯಸ್ವಾಮಿಯವರು ಹಾಗೂ ಜಿಲ್ಲೆಯ ಎಲ್ಲ ಶಾಸಕ ಮಿತ್ರರು ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರೇನಿದ್ದಾರೆ. ಉತ್ತಮವಾದ ಸಮಾರೋಪ ಸಮಾರಂಭದ ಬಳಿಕ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮಾತನಾಡಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಸಿಟಿ ರವಿ ವಿಚಾರದ ಬಗ್ಗೆ ಪ್ರಶ್ನೆ ಮಾಡಿದಾಗ ಉತ್ತರ ಕೊಡೋದಕ್ಕೆ ನಿರಾಕರಿಸಿದ್ರು. ಅತ್ಯಂತ ಯಶಸ್ವಿಯಾಗಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿದೆ. ಎಲ್ಲರೂ ಆ ಗುಂಗಿನಲ್ಲಿದ್ದಾರೆ. ಈಗ ರಾಜಕೀಯ ಚರ್ಚೆ ಮಾಡೋದು ಬೇಡ ಅಂತ ಹೇಳಿದ್ರು. ಈಗ ಒಳ್ಳೆ ಕಾರ್ಯಕ್ರಮ ಆಗಿದ್ದು, ನಾಳೆ ಹಾಸನದಲ್ಲಿ ಈ ಬಗ್ಗೆ ಮಾತನಾಡ್ತೀನಿ ಅಂತ ಕೂಡ ಹೇಳಿದ್ರು. ಅತ್ಯಂತ ಯಶಸ್ವಿಯಾಗಿ 87ನೇ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿದೆ. ಎಲ್ಲರೂ ಆ ಗುಂಗಿನಲ್ಲಿದ್ದಾರೆ. ಈಗ ರಾಜಕೀಯ ಚರ್ಚೆ ಮಾಡೋದು ಬೇಡ, ಇನ್ನೂ ಸಮಯ ಇದೆ. ಇದೆಲ್ಲ ಇವತ್ತಿನ ರಾಜಕಾರಣ ಏನು ನಡೀತಾ ಇದೆ ಅದೆಲ್ಲದಕ್ಕೂ ಕಾಲುವೆ ಉತ್ತರ ಕೊಡುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಮುಂದೆ ಮಾತಾಡೋಂಥ ಟೈಮ್ ಇದೆ. ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ ಕನ್ನಡ ಭಾಷೆ ಬಗ್ಗೆ ಹೊಗಳಿದ್ದಾರೆ. ಬೆಂಗಳೂರಿನಲ್ಲಿ ಸಾಹಿತ್ಯ ಸಮ್ಮೇಳನ ಮಾಡಿದಾಗ ಸಾಕಷ್ಟು ಯಶಸ್ವಿಯಾಗಿತ್ತು. ಅಲ್ಲಿ ಹೆಚ್ಚು ಪುಸ್ತಕಗಳು ಕೂಡ ಮಾರಾಟವಾಗಿತ್ತು. ಪ್ರಯತ್ನ ಮಾಡಿದರೆ ಎಲ್ಲವೂ ಸಾಧ್ಯ ಅಂತ ಹೇಳಿದ್ದಾರೆ. ಪ್ರತಿಯೊಬ್ಬರಲ್ಲೂ ಕೂಡ ಇಂಗ್ಲಿಷ್ ಕಲಿಸಬೇಕು ಎಂಬ ಮನೋಭಾವನೆ ಇದೆ. ಕನ್ನಡವನ್ನ ಸರ್ಕಾರ ಮಾತ್ರ ಉದ್ಧಾರ ಮಾಡೋದಕ್ಕೆ ಸಾಧ್ಯವಿಲ್ಲ. ಜನರ ಧ್ವನಿಯಿಂದ ಮಾತ್ರ ಅದು ಸಾಧ್ಯ. ಪ್ರತಿಯೊಬ್ಬರು ತಮ್ಮ ಮಕ್ಕಳ ಜೊತೆ ಕನ್ನಡದಲ್ಲೇ ಮಾತನಾಡಬೇಕು ಅಂತ ಹೇಳಿದ್ದಾರೆ. ಬಹಳಷ್ಟು ಜನ ನಾವು ಮಾತಾಡಿದ್ರಿ, ನಮಗೆ ಸ್ವಲ್ಪ ಹಿಂದಿ, ತಮಿಳು, ತೆಲುಗು, ಮಲಯಾಳಕ್ಕಿಂತ ಈಗ ಬಹಳ ತ್ರಟ್ಟಿರುವಂಥದ್ದು ಇಂಗ್ಲೀಷೇ. ಪ್ರತಿಯೊಬ್ಬರೂ ಕೂಡ ಮಕ್ಕಳಿಗೆ ಇಂಗ್ಲೀಷ್ ಕಲಿಸ್ಬೇಕು ಅನ್ನೋದು ನ್ಯಾಚುರಲ್ ಆಗಿ ಬಂದ್ಬಿಟ್ಟಿದೆ. ಆದರೆ ನಾವು ಮನೆಯಲ್ಲಿರ್ಬೋದು, ಹೊರಗಡೆ ಇರ್ಬೋದು, ಕನ್ನಡ ಮಾತಾಡೋದನ್ನು ನಾವು ಅಭ್ಯಾಸ ಮಾಡಬೇಕು. ಬಹಳಷ್ಟು ಜನ ನಮ್ಮ ಸಂವಿಧಾನದ, ಅಂಬೇಡ್ಕರ್ ಸಂವಿಧಾನದಲ್ಲಿ ಏನು ಹೇಳಿದ್ದಾರೆ, ಭಾರತದ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಬರ್ಬೋದು. ಆ ದೃಷ್ಟಿಯಿಂದ ಕರ್ನಾಟಕಕ್ಕೆ ಬರೋರ ಸಂಖ್ಯೆ 3 ದಿನದ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಿದೆ. ಅಚ್ಚುಕಟ್ಟಾಗಿ ಸಮ್ಮೇಳನ ನಡೆದಿದೆ ಅಂತ ನಿರ್ಮಲಾನಂದ ಶ್ರೀ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇತಿಹಾಸದಲ್ಲಿ ನಮಗೆ ಸಿಕ್ಕಿರೋ ಬಹುದೊಡ್ಡ ಆಸ್ತಿ ಭಾಷೆ. ಈ ಭಾಷೆಯಿಂದ ನಾವು ಸೃಷ್ಟಿಯ ಬೇರೆ ಜೀವಿಗಳಿಗಿಂತ ವಿಭಿನ್ನವಾಗಿದ್ದೀವಿ ಅಂತ ಕೂಡ ಹೇಳಿದ್ರು. ಭಾಷೆಯನ್ನ ಬೆಳೆಸಬೇಕು ಅಂದ್ರೆ ಮೊದಲು ಬಳಸಬೇಕು. ಡಿಜಿಟಲ್ ಯುಗದಲ್ಲೂ ಕೂಡ ಕನ್ನಡ ಬಳಕೆ ಆಗಬೇಕು ಅಂತ ಕೂಡ ಸಲಹೆ ಕೊಟ್ಟಿದ್ದಾರೆ. ನಮಗೆ ದೊಡ್ಡದಾಗಿ ದೊರಕಿರ್ತಕ್ಕಂಥ ಒಂದು ಬಹುದೊಡ್ಡ ಕಾಣಿಕೆ ಅಂತಂದ್ರೆ ನಮ್ಮ ಭಾಷೆಗಳು. ಸೃಷ್ಟಿಯಲ್ಲಿರ್ತಕ್ಕಂಥ ಹಲವಾರು ಜೀವ ಪ್ರಭೇದಗಳಲ್ಲಿ ಮನುಷ್ಯನು ಕೂಡ ಒಂದು. ಮನುಷ್ಯ ಮತ್ತು ಉಳಿದ ಜೀವಿಗಳಿಗೆ ಇರ್ತಕ್ಕಂಥ ಒಂದು ದೊಡ್ಡ ವ್ಯತ್ಯಾಸ ಏನು ಅಂತಂದ್ರೆ, ನಾವು ನಮ್ಮ ಭಾಗದಲ್ಲಿ ಆವಿಷ್ಕಾರ ಮಾಡ್ಕೊಂಡಿರ್ತಕ್ಕಂಥ ನಮ್ಮ ಭಾಷೆಗಳು, ನಮ್ಮ ತಾಯಿ ಭಾಷೆಗಳು. ಈ ಭಾಷೆಯಿಂದ ನಾವು ಸೃಷ್ಟಿಯ ವಿವಿಧ ಜೀವಿಗಳಿಗಿಂತ ಭಿನ್ನವಾಗಿದ್ದೇವೆ. ಅಂತಹದೊಂದು ನಮ್ಮ ತಾಯಿ ಭಾಷೆ ಕನ್ನಡ ಮಾತೆಯನ್ನ ಸ್ಮರಿಸ್ಕೊಳ್ತಕ್ಕಂಥ, ನೆನಪು ಮಾಡಿಕೊಳ್ತಕ್ಕಂಥ